ದಾಂಡೇಲಿ ನಗರದ ಹಳಿಯಾಳ ರಸ್ತೆಯ ಅಲೈಡ್ ಏರಿಯಾದಲ್ಲಿ ವಿದ್ಯುತ್ ಶಾಕ್. ಅಲಿ ಅನ್ಸಾರಿ ಇನ್ನಿಲ್ಲ. ಹೊಸ ಮನೆಗೆ ಕ್ಯೂರಿಂಗ್ ಮಾಡುವ ಸಲುವಾಗಿ ನೀರು ಹಾಕುತ್ತಿರುವ ಸಂದರ್ಭದಲ್ಲಿ ವಿದ್ಯುತ್ ಶಾಕ್ ತಗುಲಿ ವ್ಯಕ್ತಿಯೋರ್ವರು ಸಾವನ್ನಪ್ಪಿದ ಘಟನೆ ದಾಂಡೇಲಿ ನಗರದ ಹಳಿಯಾಳ ರಸ್ತೆಯ ಅಲೈಡ್ ಏರಿಯಾದಲ್ಲಿ ಇಂದು ಭಾನುವಾರ ಬೆಳಿಗ್ಗೆ 11:30 ಗಂಟೆ ಸುಮಾರಿಗೆ ನಡೆದಿದೆ. ಮೂಲತಃ ಜಾರ್ಖಂಡ್ನವರಾಗಿದ್ದ ಕಳೆದ 10 ವರ್ಷಗಳಿಂದ ದಾಂಡೇಲಿ ನಗರದ ನಿವಾಸಿಯಾಗಿದ್ದು ಟೈಲ್ಸ್ ಫಿಟ್ಟಿಂಗ್ ಗುತ್ತಿಗೆದಾರರಾಗಿರುವ ಅಲಿ ಅನ್ಸಾರಿ ವಯಸ್ಸು 40. ಇವರು ಅಲೈಡ್ ಪ್ರದೇಶದಲ್ಲಿ ನೂತನವಾಗಿ ನಿರ್ಮಿಸುತ್ತಿರುವ ಮನೆಗೆ ಕ್ಯೂರಿಂಗ್ ಮಾಡುವ ಸಲುವಾಗಿ ನೀರು ಹಾಕುತ್ತಿರುವಾಗ ಕರೆಂಟ್ ಶಾಕ್ ಹೊಡೆದು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇದೀಗ ಮೃತದೇಹವನ್ನು ನಗರದ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರದಲ್ಲಿ ಇರಿಸಲಾಗಿದ್ದು ಮೃತರ ಕುಟುಂಬಸ್ಥರ ಹಾಗೂ ಬಂಧು ಮಿತ್ರರ ಆಕ್ರಂದನ ಮುಗಿಲು ಮೆಟ್ಟಿದೆ. ಸ್ಥಳಕ್ಕೆ ನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ. ಸರಳ ಸಜ್ಜನಿಕೆಯ ಹಾಗೂ ಸರ್ವಧರ್ಮ ಸಮನ್ವಯತೆಯ ಪ್ರತಿಪಾದಕರಾಗಿದ್ದ ಅಲಿ ಅನ್ಸಾರಿ ಅವರ ಅಕಾಲಿಕ ನಿಧನಕ್ಕೆ ನಗರದ ಗಣ್ಯರನೇಕರು ಕಂಬನಿಯನ್ನು ಮಿಡಿದು ಸಂತಾಪವನ್ನು सूचिसिದ್ದಾರೆ. आज बहुत ही दुख के साथ में हमें आप लोगों को समझाना पड़ रहा है कि झारखंड से आए हुए टाइल्स बिठाने वाला अली अंसारी आज सुबह घर में अपने करंट लगने से इंतकाल हो गया है. ये अली अंसारी जो है करीब 10 साल से दांडेली में रह रहा है और ये एक ऐसा बंदा था जो हमेशा सभी लोगों से मिलजुल के हर तबके से हर जाति से इसने मस्जिद के भी टाइल बैठाए हैं, मंदिर के भी टाइल बैठाए हैं, दारुल उलूम के भी टाइल बैठाए हैं और हर एक धर्म के फंक्शन में जाना आना इसका एक स्वभाव था और सभी से मिलजुल के ये रहता था. आज हमको बड़ा अफसोस है कि एक अच्छा जो आदमी दांडेली का जो 10 साल से यहाँ पे आके बस गया था उसका इंतकाल है. इसका हमें बहुत खेद है. ಇವತ್ತು ಅಲಿ ಅನ್ಸಾರಿ ಅಂತ ನಮ್ಮ ಒಬ್ಬ ಮಿತ್ರ, ಒಳ್ಳೆ ಟೈಲ್ಸ್ ಕೆಲಸಗಾರ, ಜಾರ್ಖಂಡ್ ಊರಿಂದ ಬಂದು ಇಲ್ಲಿ ಸುಮಾರು ಒಂದು 10 ವರ್ಷ ಆಯಿತು. ಎಲ್ಲರ ಜೊತೆ ಸೇರಿಕೊಂಡು ಒಳ್ಳೆ ಒಡನಾಟ ಇಟ್ಕೊಂಡು ಆ ಒಂದು ಕಲೆಯನ್ನು ಎಲ್ಲ ದೇವಸ್ಥಾನ, ಮಸೀದಿ, ಚರ್ಚು ಎಲ್ಲ ಕಡೆಯೂ ಟೈಲ್ಸ್ ಕೆಲಸ ಒಳ್ಳೆ ರೀತಿಯಿಂದ ಮಾಡಿಕೊಂಡು ಬಂದಿದ್ದ. ಆದರೆ ಇವತ್ತು 3 ನಂಬರ್ ಗೇಟಲ್ಲಿ ಒಂದು ಹೊಸ ನಿವೇಶನವನ್ನು ತೊಗೊಂಡಿದ್ದ. ಅದನ್ನು ಕಟ್ಟಿ ಟೈಲ್ಸ್ ಕೆಲಸ ಎಲ್ಲ ಮಾಡಿ ಸದ್ಯ ಒಂದು ಓಪನಿಂಗ್ ಹಂತದಲ್ಲಿ ಇದ್ದ ಆ ಒಂದು ಬಿಲ್ಡಿಂಗಲ್ಲಿ ಕರೆಂಟ್ ಶಾಕ್ ಹೊಡ್ಕೊಂಡು ಇವತ್ತು ನಿಧನ ಆಗಿದ್ದಾರೆ. ನಮಗೆಲ್ಲ ಭಾಳ ದುಃಖವಾಗಿದೆ. ಇಂಥ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಕಳ್ಕೊಂಡು ನಮಗೆಲ್ರಿಗೂ ಒಂದು ಭಾಳ ಆಘಾತ ಬಂದಿದೆ. ಇವತ್ತು ಜಸ್ಟ್ ಗೌಸ್ ಬೈ ನನಗೆ ಫೋನ್ ಮಾಡಿದ ಕೂಡಲೇ ನನಗೊಂದು 440 ವೋಲ್ಟ್ ಶಾಕ್ ಹೊಡೆದಂಗೆ ಆಯಿತು. ಯಾಕಂತ ಹೇಳಿದರೆ ಅದು ಮನುಷ್ಯ ಏನಿದ್ದಾರೆ ಅವರು ಭಾಳ ಎಲ್ಲರ ಜೊತೆ, ಎಲ್ಲ ಧರ್ಮೀಯರ ಜೊತೆ, ಎಲ್ಲರ ಜೊತೆ ಪ್ರೀತಿಯಿಂದ ಭಾವನೆಯಿಂದ ಜಾರ್ಖಂಡಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ನಮ್ಮದು ಅಂಜುಮನ್ ಸಂಸ್ಥೆದು ಭಾಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ನಮ್ಮ ಮಸೀದಿಗಳದ್ದು ಕೆಲಸನೂ ಮಾಡಿದ್ದಾರೆ, ಮಂದಿರಗಳನ್ನು ಕೆಲಸನೂ ಮಾಡಿದ್ದಾರೆ, ರಿಸೋರ್ಟ್ಸ್ಗಳ ಕೆಲಸ ಮಾಡಿದ್ದಾರೆ, ಚರ್ಚಸ್ದು ಮಾಡಿದ್ದಾರೆ. ಆದರೆ ನಮ್ಗೆ ಇವತ್ತು ಅಚಾನಕ್ ಒಂದು ಯಂಗ್ ಹುಡುಗ ಒಂದು ಸಡನ್ ಇದರೊಳಗೆ ತಿರ್ಕೊಂಡಿದ್ದಾರೆ ಅಂತ ಹೇಳಿ ಶಾಕ್ ಕಂಡೀಷನ್ ಒಳಗೆ ನಮಗೂ ಶಾಕ್ ಆಗಿಬಿಟ್ಟಿದೆ ಇವತ್ತು. ಅದರಿಂದ ನಾವು ಅವರಿಗೆ ಒಂದು ನಮ್ಮ ಜಮಾತಿಂದ, ನಮ್ಮ ಪೂರ್ತಿ ಅಂಜುಮನಿಂದ ಅದರದ್ದು ಶ್ರದ್ಧಾಂಜಲಿ ಅರ್ಪಿಸುತ್ತೇವೆ ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸಿಗೆ ಎಲ್ಲರಿಗೆ ತಾಳ್ಮೆ ಹಾಗೂ ಇದು ಬರಬೇಕಂತ ಹೇಳಿ ನಾವು ಎಲ್ಲ ದೇವರಲ್ಲಿ ಬೇಡ್ಕೊಳ್ತೇವೆ.